ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಂತ ಪ್ರೋಮೋ ಬಂತು. ನೋಡೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ಚರ್ಚೆಗಳು ಆಗುತ್ತೆ ಅಂತ ಬಿಟ್ಟು ಇವಾಗ ಬಿಟ್ಟಿರೋ ಪ್ರೋಮೋ ಸಖತ್ತಾಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗಲಿಕ್ಕೆ ಬಿಡಲ್ಲ. ನನ್ನ ನೆಮ್ಮದಿ ನೀನೇ ಹೇಳಿ. ನನ್ನ ಕೈಯಲ್ಲಿ ಉಂಟು. ನೀವಿಬ್ರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಎಸ್, ನೋಡೋದಲ್ಲ, ಇಲ್ಲಿ ಫಸ್ಟ್ ಕಿಚ್ಚ ಸುದೀಪ್ ಸರ್ ಬಂದ್ಬಿಟ್ಟು ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಬೇಜಾರಾಗಿರುತ್ತೆ. ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ರಕ್ಷಿತ್ ಅವರು ಧ್ರುವಂತ್ ಅವರು ಬರ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ಈಗ ಅವರಿಬ್ರು ಬರ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಇವರಿಬ್ಬರನ್ನ ಇಲ್ಲಿ ಮಾತಾಡಿಸ್ತಾ ಇದಾರೆ. ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ ಅಂತಂದ್ರೆ ಇನ್ ಸ್ವಲ್ಪ ಹೊತ್ತು ಬಿಟ್ಟು ಪೂರ್ತಿಯಾಗಿ ಈ ಒಂದು ಎಪಿಸೋಡ್ ಮುಗಿದ್ಮೇಲೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಮುಗಿದ್ಮೇಲೆ ಕರೆಸ್ತಾರ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ಫಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ, ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿತ್ತು ಅಂತಂದ್ಬಿಟ್ಟು. ನಿಮ್ ಪ್ರಕಾರ ಹೇಗಿತ್ತು ವೀಕ್ಷಕರೇ? ನಿಜವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಅವ್ರ ಅಭಿಪ್ರಾಯ, ಧ್ರುವಂತ್ ಅವ್ರದ್ದು ರಕ್ಷಿತ್ ಅವ್ರದ್ದು ಅಭಿಪ್ರಾಯನೇ ಬೇರೆ ಇದೆ. ಇಲ್ಲಿ ನಿಮಗೆ ಹೇಗೆ ಅನಿಸ್ತು ಆಕ್ಚುಲ್ ಆಗಿ ಇವ್ರಿಬ್ಬರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ದು ಹೇಗಿತ್ತು? ಮತ್ತೆ ಅವರಿಬ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಒಬ್ಬರೊಬ್ರು ಮಾತಾಡ್ಕೊಳ್ಳೋದಿರ್ಬೋದು, ಮತ್ತೆ ಜಗಳ ಆಡೋದು, ಕಿತ್ತಾಟ ಆಡೋದು, ಯಾವ ರೀತಿ ಅನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಫಸ್ಟ್ ಇಲ್ಲಿ ಹೇಳ್ತಾರೆ ರಕ್ಷಿತ್ ಅವರು, ಯಾವಾಗ ನೀವು ಬರ್ತೀರಲ್ಲ ಅವ್ರ ಮುಖ ಹೀಗಿರುತ್ತೆ ಅಂತ ಇಲ್ಲಿ ಹೇಳಿದ್ರು. ಅದೇ ಸ್ಮೈಲ್ ಮಾಡ್ಕೊಂಡು ಕೂತಿರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ರು. ಆ ನಂತರ ನೀವು ಹೋಗಿದ ತಕ್ಷಣನೇ ಇವ್ರ ಮುಖ ನೋಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಒಂಥರ ಬೇರೆ ತರ ಇಲ್ಲಿ ಅವರು ಚೇಂಜ್ ಆಗ್ಬಿಡ್ತಾರೆ ಅನ್ನೋ ರೀತಿಲಿ ರಕ್ಷಿತ್ ಅವರು ಮಾತಾಡಿದ್ದಾರೆ. ಅದು ನೀಟಾಗಿ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಧ್ರುವಂತ್ ಅವ್ರ ಮುಖ ನೋಡಿದ್ರೆ ಅಳು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆ ಅಳು ಬರುತ್ತೆ ಏನೋ ಗೊತ್ತಿಲ್ಲ, ಕೋಪ ಅಂತೂ ಬಂದಿದೆ ಅವ್ರಿಗೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಅರ್ಚಾಡೋದು ಕಿರ್ಚಾಡೋದು ಎಲ್ಲ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಧ್ರುವಂತ್ ಅವರು ಕನ್ವಿನ್ಸ್ ಆದ್ರೆ ಇಬ್ರು ಕೂಡ ಹೋಗಿ ಇವಾಗ್ಲೇ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನನಗೆ ಇಲ್ಲಿ ಅಷ್ಟು ನೆಮ್ಮದಿ ಇಲ್ಲ ಅಂತ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ. ಹೌದು, ನೆಮ್ಮದಿ ಇರಲ್ಲ, ಅಲ್ಲಿ ಇಬ್ಬರೇ ಇರಬೇಕು. ಏನೇ ಮಾತಾಡಿದ್ರು ಕೂಡ ಅವ್ರ ಜೊತೆನೇ ಮಾತಾಡಬೇಕು. ಆಲ್ಮೋಸ್ಟ್ ರಕ್ಷಿತ್ ಅವರು ಮನೆಯವ್ರು ಎಲ್ಲರ ಜೊತೆನೂ ಕೂಡ ಖುಷಿಯಾಗಿ ಎಲ್ಲರ ತನಕ ಕ್ಯೂಟ್ ಆಗಿ ಆಡ್ಕೊಂಡು ಇರ್ತಾರೆ. ಬಟ್ ಇಲ್ಲಿ ಧ್ರುವಂತ್ ಅವ್ರು ಅಂದಾಗ ಮೊದ್ಲೇನೆ ಇಲ್ಲಿ ಧ್ರುವಂತ್ ಅವ್ರನ್ನ ಕಂಡ್ರೆ ರಕ್ಷಿತ್ ಅವ್ರಿಗೆ ಆಗ್ತಿರ್ಲಿಲ್ಲ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹತ್ರ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ಹಿಂದೊಂದು ಮುಂದೊಂದು ಮಾತಾಡ್ತಿಲ್ಲ. ಬಟ್ ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು. ಈ ಒಂದು ವಿಚಾರನ ನಾನು ಹೇಳ್ತಿರೋದು ಪರ್ಟಿಕ್ಯುಲರ್ ವಿಚಾರನ ಹೇಳಿದ್ರು. ನನಗೆ ಇಲ್ಲಿ ನೆಮ್ಮದಿ ಇಲ್ಲ ಧ್ರುವಂತ್ ಜೊತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರು ಹೇಳಿರ್ಬೇಕು, ಸೀಕ್ರೆಟ್ ರೂಮು ತುಂಬಾನೇ ಇಷ್ಟ ಆಗಿದೆ, ಇಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅದೇ ಸಮಥಿಂಗ್ ವರ್ಡ್ಸ್ ಯೂಸ್ ಮಾಡಿ ಹೇಳಿದ ತಕ್ಷಣ ರಕ್ಷಿತ್ ಅವ್ರು ಈ ರೀತಿಯಾಗಿ ಹೇಳಿದ್ದಾರೆ, ನಿಮಗೆ ನೆಮ್ಮದಿಯಾಗಿ ನಾನು ಮಲ್ಗಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಧ್ರುವಂತ್ ಅವ್ರು ಹೇಳ್ತಾರೆ, ನನ್ನ ನೆಮ್ಮದಿ ನಿನ್ ಹೇಗೆ ಕೆಡ್ಸಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ ತಕ್ಷಣ ರಕ್ಷಿತ್ ಅವರು ನಿಮ್ ನೆಮ್ಮದಿ ನನ್ನ ಕೈಯಲ್ಲಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಇಬ್ರು ಕೂಡ ಜಗಳ ಆಡಿದ್ರೆ ಇಬ್ರಿಗೂ ನೆಮ್ಮದಿ ಇರಲ್ಲ. ಅದೇ ಇದು ನನ್ನ ಕೈಯಲ್ಲಿದೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ದು. ಅದಕ್ಕೆ ಕಿಚ್ಚ ಸುದೀಪ್ ಸರ್ ನೋಡಿ ನಕ್ಕೊಂಡು ಸಖತ್ ನಗ್ತಾ ಇದ್ರು. ಎಂಟರ್ಟೈನ್ಮೆಂಟ್ ಆಗಿದೆ ಹೌದು, ಬಟ್ ಯಾವಾಗಲೂ ಕೂಡ ಸೀರಿಯಸ್ ಆಗಿ ಜಗಳ ನೋಡಿದಾಗ ಬೇಜಾರಾಗುತ್ತೆ. ಈ ರೀತಿಯಾಗಿ ಕಾಮಿಡಿಯಾಗಿ ಜಗಳ ಆಡಿದಾಗ ಏನು ಕೂಡ ಅಷ್ಟೊಂದು ಬೇಜಾರಾಗಲ್ಲ. ನೋಡಿ ಎಷ್ಟು ರಘು ಬರುತ್ತೆ. ನೀವಿಬ್ರು ಹೀಗಿದ್ರೆ ನನಗೆ ಪರ್ಸ್ನಲಿ ಎಂಟರ್ಟೈನ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ನೋಡೋಣ ವೀಕ್ಷಕರೇ, ಪ್ರೋಮೋ ಅಂತೂ ಸಖತ್ತಾಗಿದೆ. ಇನ್ನು ಯಾವ್ಯಾವ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಯಾರ್ಯಾರಿಗೆ ಕ್ಲಾಸ್ ಸಿಗ್ಬೋದು ಅಂತಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತೀರಾ. ಕಾವ್ಯ ಅವ್ರಿಗಂತೂ ಸಿಕ್ಕೇ ಸಿಗುತ್ತೆ. ನಿನ್ನೆ ಅಷ್ಟೇ ಇಲ್ಲಿ ಅಂದ್ರೆ ಕ್ಯಾಪ್ಟನ್ ಆಗಿದ ತಕ್ಷಣ ಯಾರು ಕೂಡ ಇದು ಕ್ಯಾಪ್ಟನ್ಸಿ ರೂಮ್ಗೆ ಹೋಗ್ಬಾರ್ದು ಅಂತ ಇಲ್ಲಿ ಇರುತ್ತೆ. ಕಾವ್ಯ ಅವರೇ ಇಲ್ಲಿ ಹೇಳ್ತಾರೆ ಬರಲ್ವಾಗಿಲ್ಲಿ ಅಂತ ಅಂದ್ಬಿಟ್ಟು. ಅಂದ್ರೆ ಅವರಿಬ್ಬರದು ಬಾಂಡಿಂಗು ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಕಾವ್ಯ ಅವ್ರು ಕರೆದಿದ್ದು. ಬಟ್ ಇಲ್ದೇ ಇರೋದನ್ನ ಇರುವೆ ಬಿಟ್ಕೊಂಡ್ರು ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿ ಏನಾದ್ರೂ ಆಯ್ತಾ ಅಂತ ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಕಳೆದ ಸತಿ ಇಲ್ಲಿ ಅಭಿ ಅವರು ಮತ್ತಿಲ್ಲಿ ಇವರು ಸ್ಪಂದನ ಅವರು ಕ್ಯಾಪ್ಟನ್ ಆದಾಗ, ಅಂದ್ರೆ ಜೋಡಿ ಕ್ಯಾಪ್ಟನ್ ಆದಾಗ ಅವರೇ ಇಲ್ಲಿ ಇವರು ಗಿಲ್ಲಿ ನಟ ಅವರೇ ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಬಟ್ಟೆನ ತಗೊಂಡೋಗಿ ಯಾವಾಗ್ಲೂ ಇಡ್ತಾ ಇದ್ರು. ಬಟ್ ಆದ್ರೆ ಈ ವಾರ ಅವ್ರು ಕ್ಯಾಪ್ಟನ್ ಆಗಿದ್ದು ಖುಷಿ ಇದೆ ಎಲ್ಲರಿಗೂ ಕೂಡ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಬೇಜಾರಿದೆ. ಆದ್ರೆ ಇಲ್ಲಿ ಕಾವ್ಯ ಅವರೇ ಕರೆದ್ರು, ಏನ್ ಗಿಲ್ಲಿ ಬರಲ್ವಾ ವೈಸ್ ಕ್ಯಾಪ್ಟನ್ ಆಗ್ಬಿಟ್ಟು ಅಂತ ಅಂದ್ಬಿಟ್ಟು. ಆದ್ರೆ ಕಿಚ್ಚ ಸುದೀಪ್ ಸರ್ ವಾರ್ನ್ ಮಾಡ್ಬಿಟ್ಟು ಎಲ್ರಿಗೂ ಕೂಡ ವಾರ್ನ್ ಮಾಡಿದ್ರು, ಹತ್ರ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಜಾಸ್ತಿ ಬೈದಾರ್ಗಪ್ಪ ಅಂದ್ರೆ ಗಿಲ್ಲಿ ಅವ್ರಿಗೆ ಒಂದ್ ಕೈ ಮೇಲೆ ಹೋಗ್ಬಿಟ್ಟು ಆ ಕ್ಯಾಪ್ಟನ್ಸಿ ರೂಮ್ ಅನ್ನೋದಕ್ಕೆ ಒಂದು ಮರ್ಯಾದೆ ಇದೆ, ಗೌರವ ಇದೆ ಅಂತ ಇಲ್ಲಿ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಅವ್ರು ಬಂದಿರ್ಲಿಲ್ಲ, ನೀವೇ ಯಾಕೆ ಇಲ್ಲಿ ಗಿಲ್ಲಿಯವ್ರನ್ನ ಕರೆದ್ಬಿಟ್ಟು ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ಬಿಟ್ರಿ ಅಂತ ಅಂದ್ಬಿಟ್ಟು ಕೇಳಿದ್ರು ಕೂಡ ಕೇಳ್ಬೋದು. ಅಂದ್ರೆ ಈ ಒಂದು ಪಾಯಿಂಟ್ ನ ಸ್ವಲ್ಪ ಎಲ್ರಿಗೂ ಕೂಡ ಕ್ಲಾಸ್ ತಗೋಬೇಕು ಅಂತಂದ್ರೆ ಈ ಒಂದು ಚಿಕ್ಕ ವಿಚಾರಕ್ಕೂ ಕೂಡ ಕ್ಲಾಸ್ ತಗೊಳ್ಬಹುದು ಅಂತ ಇಲ್ಲಿ ಅನ್ಕೊಂಡಿದೀನಿ. ಏನೋ ಅವ್ರು ಖುಷಿ ಆಯ್ತು, ಕರೆದಿದ್ದಾರೆ, ಒಂದ್ 2 ಸೆಕೆಂಡ್ ಇದ್ರು, ಟಕ್ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ರು. ಆದ್ರೆ ಈ ಒಂದು ವಿಚಾರ ಏನಾಗುತ್ತೆ ಅಂತ ಕಾದು ನೋಡೋಣ. ಇದಾಗಿದ ತಕ್ಷಣ ರಘು ಅವ್ರಿಗೆ ಸ್ವಲ್ಪ ಕ್ಲಾಸ್ ಸಿಗ್ಬೋದು. ಯಾಕಂತಂದ್ರೆ ನಾನೊಂದು ರಿಯಾಲಿಟಿ ಶೋ ಅನ್ನೋದು ಕೂಡ ಇಲ್ಲಿ ನೋಡಲ್ಲ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಪ್ರೋಮೋದಲ್ಲಿ.
ಪ್ರೋಮೋದಲ್ಲಿ ಮತ್ತೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತಂದ್ರೆ ರಘು ಅವ್ರು ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ಹತ್ರ ಜಗಳ ಆಡ್ತಾರೆ. ಏನು ಊಟದ ವಿಚಾರ ಅಂತ ಬಂದಾಗ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಬೋದು. ನಿನ್ನೆ ರಾಶಿಕಾ ಅವರು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ, ಏನೋ ಮಾಡ್ಕೊಂತ ಇರ್ತಾರೆ ಇಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ, ಅಂದ್ರೆ ಅವ್ರಿಗೋಸ್ಕರ ಸಪ್ರೇಟ್ ಆಗಿ ಏನೋ ಅಡುಗೆ ಮಾಡ್ಕೊಂತಿರ್ತಾರೆ. ಅವಾಗ ಇಲ್ಲಿ ಗಿಲ್ಲಿಯವ್ರು ಬಂದ್ಬಿಟ್ಟು ಎಣ್ಣೆ ಕಾಯ್ತಿರುತ್ತೆ, ನಾನು ಕೈ ಹಾಕಿ ತಗೊಳ್ಳ ಅಂತ ಕೇಳಿದಾಗ ಇಲ್ಲ ಹಿಂಗೆ ಕೈ ಹಾಕಿ ತಗೋಬೇಕಿದ್ರೆ ಅಂತ ಹೇಳ್ತಾರೆ. ಅಷ್ಟು ಕಾಯ್ದಿರೋ ಎಣ್ಣೆಯಲ್ಲಿ ಕೈ ಹಾಕಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ರಘು ಅವರು ಹೇಳ್ತಾರೆ. ಆದ್ರೂ ಗಿಲ್ಲಿಯವರು ಅದನ್ನ ತಗೊಂತಾರೆ. ಅದಕ್ಕೆ ಇಲ್ಲಿ ರಾಶಿಕಾ ಅವರು ಕೂಡ ಎದ್ದು ಬರ್ತಾರೆ. ಅಂದ್ರೆ ಗಿಲ್ಲಿಯವ್ರಿಗೆ ಅವಮಾನ ಮಾಡಬೇಕು ಅಂತಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮು ಚಪಾತಿ ವಿಚಾರ ಗಿಲ್ಲಿಯವ್ರಿಗೆ ಕೊಡಲ್ಲ ಎದ್ದೋಗು ಅಂತಂದ್ಬಿಟ್ಟು ಇಲ್ಲಿ ಬೈದಿದ್ರು. ರಾಶಿಕಾ ಅವ್ರ ತಟ್ಟೆಲಿ ಕೈ ಹಾಕ್ಬಿಟ್ಟು ಚಪಾತಿನ ಎತ್ಕೊಂಡು ತಿಂದಿದ್ರು, ಬೇಕು ಅಂತಂದ್ಬಿಟ್ಟು. ಅವ್ರ ತಟ್ಟೆಲ್ಲೂ ಚಪಾತಿ ಇತ್ತು, ಆದ್ರೂ ಕೂಡ ಇವ್ರ ತಟ್ಟೆನ ಎತ್ಕೊಂಡು ತಿಂದ್ಬಿಟ್ಟು ಇಲ್ಲಿ ತೋರಿಸಿದ್ರು. ಸೇಮ್ ಅದೇ ರೀತಿ ಮಾಡಬೇಕು ಅಂತ ಬಂದ್ರು. ರಾಶಿಕಾ ಅವ್ರು ಎದ್ಬಿಟ್ಟು ಇಲ್ಲಿ ರಘು ಅವರು ಏನ್ ಅಡುಗೆ ಮಾಡ್ಕೊಂತ ಇದ್ರು, ಇಲ್ಲ ನಾನು ಅವನು ಕೊಟ್ಟಿಲ್ಲ, ಅವನೇ ಇಲ್ಲಿ ಕೈ ಹಾಕ್ಬಿಟ್ಟು ಎತ್ಕೊಂಡ, ನೀನು ಬೇಕಿದ್ರೆ ಕೈ ಹಾಕ್ಬಿಟ್ಟು ಎತ್ಕೊ ಅಂತ ಇಲ್ಲಿ ಹೇಳ್ತಾರೆ. ಆದ್ರೂ ಕೂಡ ರಾಶಿಕಾ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೇಕು ಅಂತ ನಿಂತ್ಕೊಂತಾರೆ ಇಲ್ಲಿ. ಅಂದ್ರೆ ಆ ಒಂದು ಐಟಮ್ ಏನಿತ್ತು ಅದು ಬೇಕು ಅಂತ ನಿಂತ್ಕೊಂಡಾಗ ಅವ್ರು ಎತ್ಬಿಟ್ಟು ಕೊಡ್ತಾರೆ, ತಗೋ ಅಂತ ಕೂಡ ಜರುಗಿಸ್ತಾರೆ. ಆದ್ರೆ ರಾಶಿಕಾ ಅವರು ಅದನ್ನ ತಿಂದಿಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಅಡುಗೆ ಮಾಡ್ಕೊಂತಿದ್ದವ್ರು ಅವ್ರಿಗೋಸ್ಕರ ಬಿಟ್ಟು ಹೋಗಿ ಕುತ್ಕೊಂಡ್ರು. ಅದಕ್ಕೆ ಈ ತರ ಎಲ್ಲ ಒಂದು ಸೀನ್ ಕ್ರಿಯೇಟ್ ಮಾಡೋದು ಬೇಕಾಗಿರ್ಲಿಲ್ಲ. ನಾನು ಕಿತ್ಕೊಂಡು ತಿಂದ್ಬಿಟ್ನಾ, ಅವ್ರನ್ನ ಕೇಳದೆ ಅಲ್ವಾ ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಒಂದೇ ತರ ಇಲ್ಲಿ ಇರಕ್ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನೋಡಿ. ಲಾಸ್ಟ್ ಟೈಮ್ ಅದೇ ಚಪಾತಿನ ಕೊಟ್ಟಿದ್ರು, ಈ ಟೈಮಲ್ಲಿ ಏನ್ ಮಾಡ್ಕೊತಿರೋ ಅಂತ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ. ಬಟ್ ಆ ಒಂದು ಐಟಮ್ ಏನಿತ್ತು ಅವ್ರು ಕೊಡ್ಲಿಲ್ಲ, ಆದ್ರೂ ಕೂಡ ಅಲ್ಲಿ ಕರ್ದು ಇಟ್ಟಿದ್ರು, ಅದನ್ನ ಸೈಡಿಗೆ ಜರ್ಸಿದ್ರು. ಆದ್ರೆ ಇದನ್ನ ಸೂರಜ್ ಅವ್ರ ಹತ್ರ ಅವ್ರು ಬೇರೆ ರೀತಿ ಹೇಳಿದ್ರು, ಏನಪ್ಪ ನಂದು ಮಾಡದೇ ಇರೋದು ಏನೋ ಒಂದು ದೊಡ್ಡ ಅಪರಾಧ ಮಾಡ್ಬಿಟ್ಟೆ ಅನ್ನೋ ರೀತಿ ಅಂತ. ಸೂರಜ್ ಅವ್ರು ಹೇಳ್ತಾರೆ ನೀನೇನ್ ತಿಂದಿಲ್ಲ ತಾನೇ, ಬಿಟ್ಟಾಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಏನೇ ಜಗಳ ಆದ್ರೂ ಇವರು ಇಲ್ಲ ರಾಶಿಕಾ ಅವ್ರದ್ದು ತಪ್ಪಿದೆ ಅಂತ ಎಲ್ಲೂ ಕೂಡ ಮಾತಾಡೋದೇ ಇಲ್ಲ. ಅಂದ್ರೆ ತಪ್ಪಿದೆ ಅಂತ ಮಾತಾಡಲ್ಲ. ಈ ಒಂದು ವಿಚಾರಕ್ಕೂ ಕೂಡ ಕ್ಲಾಸ್ ತಗೊಳ್ಬಹುದು. ಅವ್ರು ಇಲ್ಲಿ ಮಾಡ್ಕೊಂತಿದ್ರು, ನೀವ್ ಯಾಕೆ ಇಲ್ಲಿ ಆತರ ಪೈಪೋಟಿಗೆ ಬಿದ್ರಿ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರದ ಬಗ್ಗೆ ಕ್ಲಾಸ್ ಸಿಗ್ಬೋದು. ಯಾರಿಗೆ ಮಿಸ್ ಆದ್ರೂ ಕೂಡ ರಾಶಿಕಾ ಅವ್ರಿಗಂತೂ 100% ಕ್ಲಾಸ್ ಸಿಕ್ಕೇ ಸಿಗುತ್ತೆ. ಏನಕ್ಕೆ ಅಂತಂದ್ರೆ ಇದು ನಿಲ್ಲೆ ಕಾವೇರಿ ಡ್ರಮ್ ಟಾಸ್ಕ್ ಅಲ್ಲಿ ನೀರ್ ಇಟ್ಟಿದ್ರಲ್ವಾ, ಅದರಲ್ಲಿ ಉಸ್ತುವಾರಿಯಾಗಿ ಏನ್ ಮಾಡಿದ್ರು, ಮತ್ತೆ ಇಲ್ಲಿ ನಾಮಿನೇಷನ್ ಮಾಡ್ಬೇಕಾದ್ರೆ ಮತ್ತೆ ಸೇಫ್ ಮಾಡ್ಬೇಕಾದ್ರೆ ಇಲ್ಲಿ ಅವರು ಫೇವರಿಸಮ್ ಮಾಡಿದ್ದು ನೀಟಾಗಿ ಗೊತ್ತಾಗ್ತಿತ್ತು. ಆಕ್ಚುಲಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ ಇಲ್ಲಿ. ಆದ್ರೂ ಕೂಡ ಚೈತ್ರ ಅವ್ರನ್ನ ಕಳಪೆಗೆ ಹಾಕಿದ್ರಲ್ಲ, ಇದು ನಾನು ಹೇಳ್ತೀರ ಅವರು ಕೂಡ ಡಿಸರ್ವ್ ಇದ್ರು. ಬಟ್ ಮೋಸ್ಟ್ ಡಿಸರ್ವ್ ಇದ್ದಿದ್ದು, ಜಾಸ್ತಿ ತಪ್ಪಾಗಿದ್ದು ಯಾರಪ್ಪ ಅಂತಂದ್ರೆ, ತಪ್ಪಾಗಿದ್ದು ಯಾರ ಕಡೆಯಿಂದ ಅಂತಂದ್ರೆ ಇಲ್ಲಿ ರಾಶಿಕಾ ಅವ್ರ ಕಡೆಯಿಂದಾನೆ ಜಾಸ್ತಿ ತಪ್ಪಾಗಿದ್ದು. ಬೇಕು ಅಂತಾನೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ರಜತ್ ಅವರು ಚೈತ್ರ ಅವರು ಕೊಟ್ಟರು. ಏನಕ್ಕೆ ಅಂತಂದ್ರೆ ಅವರು ಪರ್ಸನಲಿ ಹರ್ಟ್ ಆಗಿತ್ತು, ಫ್ಯಾಮಿಲಿ ವಿಚಾರಕ್ಕೆ ಇಲ್ಲಿ ಮಾತಾಡಿದ್ರು. ಓಕೆ, ಅವ್ರು ಇಲ್ಲಿ ಕಳಪೆ ಕೊಡೋದ್ರಲ್ಲಿ ಅರ್ಥ ಇದೆ. ನೆಕ್ಸ್ಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಚೈತ್ರ ಅವ್ರ ಹೆಸರನ್ನ ಇಲ್ಲಿ ಹೇಳಿದ್ರು, ಆದ್ರೆ ಕಾವ್ಯ ಅವ್ರು ಹೇಳಲಿಲ್ಲ, ಸೂರಜ್ ಅವ್ರ ಹೆಸರನ್ನ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಯಾರ್ಯಾರು ಇಲ್ಲಿ ಕಳಪೆಯಾಗಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು. ಇಲ್ಲಿ ನಿಜವಾಗ್ಲೂ ಕಳಪೆಗೆ ಹೋಗ್ಬೇಕಾಗಿದ್ದು ಇಲ್ಲಿ ಇವರು ರಾಶಿಕಾ ಅವ್ರ ಕಳಪೆಗೆ ಹೋಗ್ಬೇಕಿತ್ತು. ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಚೈತ್ರ ಅವ್ರಿಗೆ ಕಳಪೆಗೆ ಕೊಟ್ಟರು. ಅದೇ ಕೊಡಬಾರ್ದಿತ್ತು ಅಂತಲ್ಲ, ರಾಶಿಕಾ ಅವರು ಕಳಪೆಯಾಗಿ ಆಟ ಆಡಿದ್ರು. ಅವ್ರು ಏನೊಂದು ಕ್ಯಾಪ್ಟನ್ಸಿ ಸಿಕ್ಕಿತ್ತು ಅದನ್ನ ಸರಿಯಾಗಿ ನಿಭಾಯಿಸಲಿಲ್ಲ. ಮತ್ತಿಲ್ಲಿ ಉಸ್ತುವಾರಿ ಅಂತ ಬಂದ್ರು ಕೂಡ ಹೌದು, ಚೈತ್ರ ಅವರು ಕೂಡ ಅವರು ಜಗಳ ಆಡಿದ್ರು, ನೀವು ಉಸ್ತುವಾರಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು. ಅದೇ ತಪ್ಪೆ ರಾಶಿಕಾ ಅವರು ಕೂಡ ಇಲ್ಲಿ ಮಾಡಿದ್ರಲ್ಲ, ಅದಕ್ಕೆ ಚೈತ್ರ ಅವರು ರಾಶಿಕಾ ಅವ್ರಿಗೆ ಇಲ್ಲಿ ಕಳಪೆ ಅಂತ ಕೊಟ್ರು. ಮತ್ತೆ ಈ ಒಂದು ವಿಚಾರಕ್ಕೆ ಕ್ಲಾಸ್ ಸಿಕ್ಕರು ಕೂಡ ಇಲ್ಲಿ ರಾಶಿಕಾ ಅವ್ರಿಗೆ ಕ್ಲಾಸ್ ಸಿಗ್ಬೋದು. ಮತ್ತೆ ಕಾವ್ಯ ಅವ್ರಿಗೆ ಇನ್ನೊಂದು ವಿಚಾರ, ಒಂದು ಕ್ಯಾಪ್ಟನ್ಸಿ ರೂಮ್ ವಿಚಾರಕ್ಕೆ ಸಿಗ್ಬೋದು. ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಅಂದ್ರೆ ಅವ್ರು ದೊಡ್ಡವ್ರು ಇದ್ದಾರೆ, ನೀವು ಸ್ವಲ್ಪ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳ್ಬೋದು. ಅಶ್ವಿನಿ ಅವ್ರಿಗೂ ಒಂದು ಚಿಕ್ಕದಾಗಿ ಕ್ಲಾಸ್ ಸಿಗ್ಬೋದು. ಏನಕ್ಕೆ ಅಂತಂದ್ರೆ ನಿಮ್ಮ ಅಮ್ಮಂಗೋಗಿ ಹೇಳು ಆ ರೀತಿಯಾಗಿ ಮಾತಾಡೋಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಇಲ್ಲಿ ತಟ್ಟಿ ಬುದ್ಧಿ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಸ್ವಲ್ಪ ಕ್ಲಾಸ್ ತಗೊಳ್ಬೋದು. ಮೇ ಬಿ ಇನ್ಯಾರ್ಯಾರಿಗೆ ಯಾವ್ಯಾವ ವಿಚಾರಕ್ಕೆ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರು ಕೊಡಬಹುದು ಅಂತಂದ್ರೆ ನನ್ನ ಪ್ರಕಾರ ಇಲ್ಲಿ ಇಬ್ಬರಿದ್ದಾರೆ. ಒಂದು ಬಂದ್ಬಿಟ್ಟು ಕಾವ್ಯ ಅವ್ರಿಗೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕರೂ ಕೂಡ ಇಲ್ಲಿ ಸಿಗ್ಬೋದು. ಏನಕ್ಕೆ ಅಂತಂದ್ರೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಮತ್ತೆ ಮಾಡುವವರೆಗೂ ಕೂಡ ಅಷ್ಟೇ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗ್ಬಹುದು ಅಂತ ಅನ್ಕೊಂಡಿದ್ದೀನಿ. ಗೇಮ್ ಅಂತ ಕೂಡ ಬಂದಾಗ ಮತ್ತೆ ಇಲ್ಲಿ ಹಾಡಂತೂ ಸಖತ್ತಾಗಿತ್ತು. ನಿನ್ನೆ ಒಂದು ಹಾಡು ಕೂಡ ಇಲ್ಲಿ ಬರ್ದಿದ್ರು, ಇವತ್ತು ಕನ್ಫರ್ಮ್ ಆಗಿ ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿನ್ನೆ ಇಮಿಡಿಯೇಟ್ ಆಗಿ ಹಾಡಿದಾಗ ಸ್ವಲ್ಪ ಇಲ್ಲಿ ಮಿಸ್ ಆಯ್ತು. ಬಟ್ ಇವತ್ತ ಏನ್ ಹಾಡಿಸ್ತಾರೋ ಸಖತ್ತಾಗಿ ಹಾಡೇ ಹಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹಾಡು ಆಡಿಸ್ತಾರ ಇಲ್ವಾ ಅಂತಂದ್ಬಿಟ್ಟು. ಲಾಸ್ಟ್ ಟೈಮು ಮನ್ಸಿಂದ ಯಾರು ಕೆಟ್ಟೋರಲ್ಲ ಇದು ಬರ್ದಾಗ ಹಾಡ್ಸಿದ್ರು, ವಾಸುಕಿ ಅವ್ರು ಬರ್ದಾಗ ಈ ಒಂದು ಹಾಡನ್ನ ಹಾಡ್ಸಿದ್ರು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕಿಚ್ಚ ಸುದೀಪ್ ಸರ್ ಕೂಡ ಆ ಒಂದು ಹಾಡು ತುಂಬಾನೇ ಇಷ್ಟ ಆಗಿತ್ತು, ಅವರು ಕೂಡ ಹಾಡಿದ್ರು. ಈಗ ಮಾಡುವವ್ರು ಬರ್ದಿದ್ರು ಕೂಡ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಲಾಸ್ಟ್ ಸೀಸನ್ ತಗೊಂತ ಹೋದ್ರೆ ಯಾರ್ಯಾರು ಹಾಡು ಬರ್ದಿದ್ರು, ಚಂದನ್ ಶೆಟ್ಟಿ ಅವ್ರು ಇರ್ಬೋದು, ಈ ತರ ಹಾಡು ಬರ್ದವರೆಲ್ಲ ನೀಟಾಗಿ ಅಲ್ಲೇ ತಾಳಗಿಲ್ಲ ಹಾಕೊಂಡ್ಬಿಟ್ಟು ಮಾಡ್ತಿದ್ರು. ಇವಾಗೂ ಕೂಡ ಮಾಡುವುದು ಅಂತ ಅನ್ಕೊಂಡಿದೀನಿ. ನೋಡೋಣ. ಇಲ್ಲಿ ಕಾವ್ಯ ಅವ್ರಿಗೆ ಡಬಲ್ ಧಮಾಕ ಆಗಿದೆ ಆಲ್ರೆಡಿ. ಈ ವಾರದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಮತ್ತೆ ಉತ್ತಮ ಕೂಡ ಇಲ್ಲಿ ಸಿಕ್ಕಿದೆ. ಮತ್ತೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದ್ರು ಕೂಡ ಸಿಗ್ಬೋದು ಅಂತ ಅನ್ಕೊಂಡಿದೀನಿ. ಅಂದ್ರೆ ತ್ರಿಬಲ್ ಧಮಾಕ ಆಗ್ಬಿಡುತ್ತೆ.
ಬರುತ್ತೆ. ಒಂದು ಫಸ್ಟ್ ಇಲ್ಲಿ ಕ್ಯಾಪ್ಟನ್ ಆದ್ರು, ಅದಾಗಿದ ತಕ್ಷಣ ಇಲ್ಲಿ ಉತ್ತಮ ಸಿಕ್ತು. ಇವಾಗ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕರು ಕೂಡ ಇಲ್ಲಿ ಸಿಗ್ಬೋದು, ನೋಡೋಣ. ಕಳೆದ ಸತಿ ಅಂದ್ರೆ 2-3 ವಾರದಿಂದ ಇಲ್ಲಿ ಧನುಷ್ ಅವ್ರು ಕ್ಯಾಪ್ಟನ್ ಆದಾಗ, ಅವ್ರಿಗೆ ಆ ವಾರ ಕ್ಯಾಪ್ಟನ್ ಆದಾಗ ಲೆಟರ್ಗಳೆಲ್ಲ ಬಂದಿತ್ತಲ್ಲ, ಅದೇ ವೀಕಲ್ಲಿ ಅವ್ರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿತ್ತು. ಈ 2 ವಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಈ ವಾರ ಕೊಟ್ಟರು ಕೂಡ ಕೊಡಬಹುದು. ಮಾಳುವರು ಮತ್ತಿಲ್ಲಿ ಕಾವ್ಯ ಅವರು ಮೋಸ್ಟ್ ಡಿಸರ್ವಿಂಗ್ ಅಂತ ಹೇಳ್ತೀನಿ. ನನ್ನ ಪ್ರಕಾರ ನಾನು ಹೇಳ್ತಿರೋದು ಕೆಲವೊಂದು ವಿಚಾರಗಳು. ಕಾವ್ಯ ಅವರು ಈ ವಾರ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಅಂದ್ಬಿಟ್ಟು. ಹೌದು, ನಮಗೂ ನಿಮ್ಗೂ ಏನೋ ಆಟ ಆಡಿಲ್ಲ ಅಂತ ಅನ್ನಿಸ್ಬೋದು, ಸುಮ್ಮನೆ ಏನೋ ಕ್ಯಾಪ್ಟನ್ ಆಗೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಮನೆಯವ್ರು ವೋಟ್ ಮಾಡಿದಕ್ಕೆ, ಇಲ್ಲಾಂದ್ರೆ ಕಾವ್ಯ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ ಅಂತ ಕೆಲವೊಬ್ರಿಗೆ ಅನ್ನಿಸ್ಬೋದು. ಏನೇ ಆದ್ರೂ ಕೂಡ ನಾನು ಹೇಳ್ತಿರೋದು ಎಲ್ಲರೂ ಕೂಡ ನೋಡೋದು ಏನಪ್ಪಾ ಅಂದ್ರೆ ಎಂಡಿಂಗ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ನೋಡೋಣ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೂಡ ಸಿಕ್ಕರು ಕೂಡ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕೂಡ ರಘು ಅವ್ರು ಇರ್ಬೋದು, ರಜತ್ ಅವ್ರು ಇರ್ಬೋದು, ಗೇಮ್ ಅಂತ ಬಂದಾಗ ರಘು ಅವರದ್ದು ಸಖತ್ ಫಿಸಿಕಲ್ ಟಾಸ್ಕ್ ಅಂತ ಕೊಟ್ರೆ ಅವ್ರ ಬಾಯಿಂದಲೇ ಇಲ್ಲಿ ಹೊಗಳಿಸ್ಕೊಂಡಿದ್ದಾರೆ. ನನ್ನನ್ನೇ ಇಲ್ಲಿ ಕಾವ್ಯ ಸುಸ್ತು ಮಾಡಿದ್ಲು, ಅಷ್ಟು ಚೆನ್ನಾಗಿ ಇಲ್ಲಿ ಗೇಮ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳಿದ್ರು. ಮಾಳು ಅವರು ಕೂಡ ಇಲ್ಲಿ ಅಷ್ಟೇ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ಅವರು ಕ್ಯಾಪ್ಟನ್ ಆಗ್ಲೇಬೇಕು ಅಂತ ಹೇಳಿದಿರ್ಬೋದು. ಉತ್ತಮ ಬಂದಾಗೂ ಕೂಡ ಇಲ್ಲಿ ಅಷ್ಟೇ ಎಲ್ಲರೂ ಕೂಡ ಇಲ್ಲಿ ಕಾವ್ಯ ಅವ್ರನ್ನ ತುಂಬಾ ಜನ ಇಲ್ಲಿ ಹೊಗಳಿದ್ರು. 5 ಜನ ಏನೋ ಕಾವ್ಯ ಅವ್ರಿಗೆ ಇಲ್ಲಿ ಉತ್ತಮ ಅಂತ ಇಲ್ಲಿ ಕೊಟ್ಟರು. ಅದಕ್ಕೋಸ್ಕರನೇ ತ್ರಿಬಲ್ ಧಮಾಕ ಆದ್ರೂ ಕೂಡ ಇಲ್ಲಿ ಆಗಬಹುದು. ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅವ್ರಿಗೆ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ವೀಕ್ಷಕರೇ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗ್ಬೋದು, ಯಾವ ವಿಚಾರಕ್ಕೆ ಸಿಗ್ಬೋದು ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.